ವೈಕುಂಠ ಏಕಾದಶಿ ದಿವಸ ಮಾಡ್ತಕ್ಕಂಥ ಧ್ಯಾನದಲ್ಲಿ ವಿಶೇಷವಾದ ಅನುಭವ ಆಗುತ್ತೆ. ಭಗವಂತ ನಮಗೆ ತುಂಬ ಸಮೀಪದಲ್ಲಿದ್ದಾನೆ ಅನ್ನೋ ಒಂದು ಭಾಸ ಆಗುತ್ತೆ. ಇದೇ ವೈಕುಂಠ ಏಕಾದಶಿ ವಿಶೇಷ. ಮಿಕ್ಕ ಎಲ್ಲ ದಿನಗಳಲ್ಲಿ ಮಾಡ್ತಕ್ಕಂಥ ಧ್ಯಾನಕ್ಕಿಂತಲೂ ಈ ದಿವಸದಲ್ಲಿ ಪರಮಾತ್ಮನ ಅನುಭವ ನಮಗೆ ಹೆಚ್ಚು ಹೆಚ್ಚು ಆಗೋದು ತೊಡಗುತ್ತೆ. ವೈಕುಂಠ ಏಕಾದಶಿ ದಿವಸ ಓಂ ವೈಕುಂಠ ನಾರಾಯಣಾಯ ನಮಃ ಇದೇ ಮಹಾಮಂತ್ರ. ಈ ವೈಕುಂಠ ನಾರಾಯಣನ ಮಂತ್ರವನ್ನು, ಓಂ ವೈಕುಂಠ ನಾರಾಯಣಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಂಡು ಕೂತ್ಕೊಂಡ್ರೆ ಆಗ್ತಕ್ಕಂಥ ಅಖಂಡ ಜ್ಯೋತಿ ದರ್ಶನ ಧ್ಯಾನದಲ್ಲಿ ನಮ್ಮ ದೇಹದಲ್ಲಿ ಉತ್ತರದ ಭಾಗ ಯಾವುದು ಅಂತ ಹೇಳಿದ್ರೆ ಹೊಕ್ಕಳಿನ ಮೇಲ್ಭಾಗ ಇದೇ ಉತ್ತರ, ನಾಭಿಯಿಂದ ಕೆಳಭಾಗ ದಕ್ಷಿಣ, ಭ್ರೂ ಮಧ್ಯದ ಆಜ್ಞಾಚಕ್ರದ ಎದುರುಗೆ ಏನಿದೆ ಇದು ಪೂರ್ವ ದಿಕ್ಕು, ತಲೆಯ ಹಿಂಭಾಗ ಪಶ್ಚಿಮ ದಿಕ್ಕು. ಇದು ಶರೀರ ಸಾಮುದ್ರಿಕೆಯ ಪ್ರಕಾರ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕುಗಳು. ಉತ್ತರ ದಿಕ್ಕಿನಲ್ಲಿ ಯಾವಾಗ ಮನುಷ್ಯನ ಕುಂಡಲಿನಿ ಶಕ್ತಿ ಸಾಗ್ತಾ ಹೋಗುತ್ತೆ, ಅಂದರೆ ದೇಹದ ಮೇಲ್ಭಾಗದಕ್ಕೆ ಯಾವಾಗ ಕುಂಡಲಿನಿ ಶಕ್ತಿ ಪ್ರಯಾಣ ಮಾಡ್ತಾ ಹೋಗುತ್ತೆ, ಆಗ ದೇವಲೋಕದ ಅನುಭವಗಳು, ಅಂದರೆ ಅವನು ಪರಮಾತ್ಮನಿಗೆ ಹತ್ತಿರ ಆಗ್ತಿದ್ದಾನೆ, ದೇವ ಸಾಮ್ರಾಜ್ಯಕ್ಕೆ ಹತ್ತಿರ ಆಗ್ತಿದ್ದಾನೆ, ಭಗವಂತನ ಸಾಮ್ರಾಜ್ಯಕ್ಕೆ ಹತ್ತಿರ ಆಗ್ತಿದ್ದಾನೆ ಅಂತ ಅಂತರಾರ್ಥ. ಆದ್ದರಿಂದಲೇ ವೈಕುಂಠ ದ್ವಾರ ಈ ದಿವಸ ತೆಗೆಯುತ್ತೆ ಅನ್ನೋದರ ಅಂತರಾರ್ಥ ಏನಪ್ಪ ಅಂತ ಹೇಳಿದ್ರೆ, ಇಂದಿನಿಂದ ಯಾರು ಸಾಧನೆ ಮಾಡ್ಕೊಂಡು ಹೋಗ್ತಾರೆ, ಪರಮಾತ್ಮನ ಕಡೆ ಅಭಿಮುಖವಾಗಿ ಯಾರು ಇವತ್ತಿಂದ ನಾನು ಸಾಧನೆ ಮಾಡ್ತೀನಿ ಅಂತ ಯಾರು ತೊಡಗ್ತಾರೆ ಅವರಿಗೆ ಪರಮಾತ್ಮ ಸಿಗ್ತಾನೆ ಅಂತ. ಅಂದರೆ ನೋಡಿ, ಉತ್ತರಾಯಣ ಪುಣ್ಯಕಾಲ ಇನ್ನು ಕೆಲವೇ ದಿವಸಗಳಲ್ಲಿದೆ, ವೈಕುಂಠ ದ್ವಾರ ತೆಗೀತು. ಅಂದರೆ ಅಂತರಾರ್ಥ ಯೋಗಶಾಸ್ತ್ರ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ, ನೀವು ಪಾರಮಾರ್ಥಿಕ ಸಾಧನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಇದು ತುಂಬ ಒಳ್ಳೆಯ ಕಾಲ ಅಂತ. ಧ್ಯಾನಕ್ಕೆ ಭಗವಂತ ಹತ್ರ ಆಗ್ತಾ ಹೋಗ್ತಾನೆ ಈ ಸಮಯಗಳಲ್ಲಿ. ಅದಕ್ಕೆ ವೈಕುಂಠ ದ್ವಾರವನ್ನು ಇಡ್ತಾರೆ. ಪರಮಾತ್ಮನ ಪಾದದ ಕೆಳಗಡೆ ನಾವು ಹೋಗಿ ಮಹಾವಿಷ್ಣು ವಿಗ್ರಹ ಇಟ್ಟಿರ್ತಾರೆ. ಮಹಾವಿಷ್ಣುವಿನ ವಿಗ್ರಹವನ್ನು ಇಟ್ಟು ನಾವು ಉತ್ತರ ಕಡೆ ಸಾಕ್ತೀವಿ. ವೈಕುಂಠ ದ್ವಾರವನ್ನು ನಾವು ಇಟ್ಟಾಗ ಉತ್ತರದ ಕಡೆ ಸಾಕ್ತೀವಿ ನಾವು. ಅಂದರೆ ಏನು, ಉತ್ತರದ ಕಡೆ ಅಂತ ಹೇಳಿದ್ರೆ ನಾವು ಶರೀರದ ಮೇಲ್ಭಾಗದ ಚಕ್ರಗಳ ಕಡೆ ಸಾಕ್ತಾ ಹೋಗ್ತೀವಿ ಅನ್ನೋದೇ ಅಂತರಾರ್ಥ. ಯಾಕಂತ ಹೇಳಿದ್ರೆ ದೇಹದಲ್ಲಿ ಉತ್ತರ ದಿಕ್ಕು ನಾಭಿಯಿಂದ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ದಿಕ್ಕು, ಅಲ್ಲೇ ಎಲ್ಲ ಚಕ್ರಗಳು ಅಲ್ಲೇ ಉತ್ಕೃಷ್ಟವಾದಂತಹ ಉನ್ನತವಾದಂತಹ ಚಕ್ರಗಳು ಅಲ್ಲಿಂದ ಪ್ರಾರಂಭ ಆಗುತ್ತೆ. ಮಣಿಪುರ ದಾಟದ ಮೇಲೆ ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ ಅಂತ ಮೂಲಾಧಾರ ಚಕ್ರ ಬಂದ್ಬಿಟ್ಟು ಎಲ್ಲದಕ್ಕೂ ಆಧಾರ ಸ್ತಂಭ, ಅದು ಪ್ರಾರಂಭದ ಚಕ್ರ. ಅದು ಅಲ್ಲಿಂದ ಪ್ರಯಾಣ ಶುರು ಕುಂಡಲಿನಿ. ಆದ್ದರಿಂದ ಇದನ್ನು ಮಾಡಿದ್ರು ಮಹರ್ಷಿಗಳು. ಯಾವುದು ವೈಕುಂಠದ ಮಾರ್ಗ ಅಂತ ಹೇಳಿದ್ರೆ ಸುಷುಮ್ನ ಮಾರ್ಗ. ಇಡಾ, ಪಿಂಗಳ ಮತ್ತು ಸುಷುಮ್ನ ಅಂತ 3 ಇಡಾ ಪಿಂಗಳ ನಾಡಿಗಳು ಒಂದಕ್ಕೊಂದು ಬೆಸೆದುಕೊಂಡಿರುತ್ತೆ. ಮಧ್ಯದಲ್ಲಿ ಸುಷುಮ್ನ ಮಾರ್ಗ ಇರುತ್ತೆ. ಸುಷುಮ್ನ ಮಾರ್ಗ ತೆಕ್ಕೊಳ್ಳುತ್ತೆ. ಸುಷುಮ್ನ ಮಾರ್ಗ ಯಾವಾಗ ತೆಕ್ಕೊಳ್ಳುತ್ತೆ ಆಗ ಅವನು ಪರಮಾತ್ಮನಿಗೆ ತುಂಬ ಹತ್ತಿರ ಆಗ್ತಾನೆ. ಮೇಲ್ಭಾಗದ ಚಕ್ರಗಳಿಗೆ ಪ್ರಯಾಣಿಸತೊಡಗುತ್ತಾನೆ. ಅವನು ಮೇಲ್ಭಾಗದ ಚಕ್ರಗಳಿಗೆ ಹೋಗೋದಕ್ಕೆ ಪ್ರಾರಂಭ ಆಗುತ್ತೆ ಅವನ ಪ್ರಯಾಣ. ಆ ಸುಷುಮ್ನ ಮಾರ್ಗ ತೆಕ್ಕೋಬೇಕು. ಆ ಸುಷುಮ್ನ ಮಾರ್ಗ ತೆಕ್ಕೊಳ್ಳೋದು ಯಾವಾಗ ಅಂತ ಹೇಳಿದ್ರೆ, ಯಾರು ಈ ವೈಕುಂಠ ಏಕಾದಶಿ ಇವತ್ತು ಯಾರು ಸತತವಾಗಿ ಈ ವೈಕುಂಠ ಏಕಾದಶಿಗೆ ಪೂರ್ವಭಾವಿಯಾಗಿ ಸಾಧನೆ ಮಾಡಿರ್ತಾರೆ, ಇವತ್ತು ಅವರಿಗೆ ಸುಷುಮ್ನ ಮಾರ್ಗದ ಸ್ಪಂದನೆ ಗೊತ್ತಾಗುತ್ತೆ. ಸುಷುಮ್ನ ಮಾರ್ಗ ತೆಕ್ಕೊಳ್ಳುತ್ತೆ. ಆದ್ದರಿಂದ ಯಾಕೆ ಭಗವಂತ ಅವಕಾಶ ಮಾಡಿಕೊಟ್ಟಿದ್ದಾನೆ ಅಂದರೆ, ಪ್ರತಿಯೊಬ್ಬರಿಗೂ ಸಾಧನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಇಂದಿಂಥ ಪರ್ವಕಾಲಗಳು ಅಂತ ಇವೆಲ್ಲ. ಈ ಪರ್ವಕಾಲಗಳಲ್ಲಿ ಸಾಧನೆ ಮಾಡಿದಾಗ ಬೇರೆ ದಿವಸಗಳಲ್ಲಿ ಮಾಡ್ತಕ್ಕಂಥ ಸಾಧನೆಗೂ ಇವತ್ತಿನ ಸಾಧನೆಗೂ ಫಲಿತಾಂಶ ಅನ್ನೋದು ಬೇಗ ಸಿಗುತ್ತೆ. ಅದಕ್ಕೆ ಇದನ್ನೆಲ್ಲ ಮಾಡಿದ್ರು. ಆ ಸುಷುಮ್ನ ಮಾರ್ಗ ಯಾವಾಗ ತೆಕ್ಕೊಳ್ಳುತ್ತೆ, ಜಗತ್ತು ಅವರಿಗೆ ಜಗತ್ತಾಗಿರೋದಿಲ್ಲ, ಪರಮಾತ್ಮನ ಸ್ವರೂಪವಾಗಿ ಕಾಣಿಸುತ್ತೆ. ಸುಷುಮ್ನ ಮಾರ್ಗ ಯಾರ್ಯಾರಿಗೆ ಸುಷುಮ್ನ ಮಾರ್ಗ ಆ ಮಾರ್ಗ ತೆಕ್ಕೊಂಡಿದೆ ಅವ್ರಿಗೆಲ್ಲ ಜಗತ್ತಾಗಿ ಕಾಣಲ್ಲ, ಪರಮಾತ್ಮನ ಸ್ವರೂಪವಾಗಿ ಕಾಣುತ್ತೆ. ಇಡಾಪಿಂಗಳ ನಾಡಿಗಳ ಮುಖಾಂತರ ನಮಗೆ ಜಗತ್ತಾಗಿ ಕಾಣಿಸುತ್ತೆ ಅಥವಾ ಇನ್ನೇನಾಗೋ ಕಾಣಿಸುತ್ತೆ. ಆದರೆ ಸುಷುಮ್ನ ಮಾರ್ಗ ಯಾರಿಗೆ ಆ ಮಾರ್ಗದ ಒಂದು ಅನುಭವ ಆಗಿದೆ, ಸುಷುಮ್ನ ಮಾರ್ಗದ ಅನುಭವ ಯಾರಿಗಾಗಿದೆ ಅವರಿಗೆ
ಎಲ್ಲ ಕಡೆ ಭಗವಂತನ ದರ್ಶನ, ಸರ್ವೋ ಪರಮಾತ್ಮನೇ ಅವರಿಗೆ. ಅಭೇದ ದೃಷ್ಟಿ ಅನ್ನೋದು ಹೊರಟೋಗುತ್ತೆ ಅವ್ರಿಗೆ. ಸರ್ವೋ ಭಗವಂತನ ಸ್ವರೂಪವೇ ಅಂತಕ್ಕಂಥ ದಿವ್ಯ ಜ್ಞಾನ ಅನ್ನೋದು ಅವರಿಗೆ ಪ್ರಾರಂಭ ಆಗೋದಕ್ಕೆ ಶುರುವಾಗುತ್ತೆ. ಆದ್ದರಿಂದನೇ ಸುಷುಮ್ನಾ ಮಾರ್ಗವೇ ವೈಕುಂಠ ಮಾರ್ಗ. ಈ ದಿವಸ ಓಂ ವೈಕುಂಠ ನಾರಾಯಣಾಯ ನಮಃ ಈ ಮಂತ್ರವನ್ನು ಜಪ ಮಾಡಬೇಕು. ಜಪ ಮಾಡಿದಾಗ ಅಖಂಡ ಜ್ಯೋತಿ ದರ್ಶನ ಆಗುತ್ತೆ. ಸ್ವಾಮಿ ವಿವೇಕಾನಂದರಿಗೆ ಹಲವಾರು ದೇವಿಯರ ದರ್ಶನ ಆಗ್ತಿತ್ತು. ಒಂದು ದಿವಸ ಅವರಿಗೆ ಅಖಂಡ ಜ್ಯೋತಿ ದರ್ಶನ ಆಗುತ್ತೆ. ಅಖಂಡ ಜ್ಯೋತಿ ದರ್ಶನ ಆದಾಗ ರಾಮಕೃಷ್ಣ ಪರಮಹಂಸರ ಹತ್ರ ಬಂದು ಕೇಳಿದರು ಅವರು, ನನಗೆ ಅಖಂಡ ಜ್ಯೋತಿ ದರ್ಶನ ಆಯಿತು, ಬ್ರಹ್ಮಯೋನಿಯ ದರ್ಶನ ಆಯಿತು ಅಂತ ಹೇಳಿದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅದು ನಿನಗೆ ವೈಕುಂಠ ಲೋಕದ ದರ್ಶನ ಆಗಿದೆ. ಏನು ವೈಕುಂಠ ಅಂತ ಹೇಳಿದ್ರೆ ಎಲ್ಲ ದೇವಿಯರ ಸಮಾಗಮ ಸ್ವರೂಪ. ಎಲ್ಲ ದೇವತೆಗಳು ಯಾವ್ಯಾವ ಲೋಕಗಳಿದೆ, ಎಷ್ಟೊಂದು ಲೋಕಗಳಿದೆ, ಒಂದೊಂದು ದೇವತೆಗೆ ಒಂದೊಂದು ಲೋಕ. ಆ ಎಲ್ಲ ದೇವತೆಗಳ ಅಂಶ ಅನ್ನೋದು ವೈಕುಂಠದಲ್ಲಿದೆ. ವೈಕುಂಠದಲ್ಲಿ ಪ್ರವೇಶ ಮಾಡ್ದ ಅಂತ ಹೇಳಿದ್ರೆ ಅವನು ಎಲ್ಲ ದೇವಿಯರ ಮೂಲ ಸ್ವರೂಪವನ್ನು ದರ್ಶನ ಮಾಡಿದ್ದಾನೆ ಅಂತ ಅರ್ಥ ಆಯಿತು. ಹಾಗೆ ವಿವೇಕಾನಂದರಿಗೆ ಧ್ಯಾನದಲ್ಲಿ ಆ ವೈಕುಂಠ ಲೋಕ ದರ್ಶನ ಆಗಿತ್ತು. ಅಖಂಡ ಜ್ಯೋತಿ, ಅದನ್ನು ಬಾಯಿ ಮಾತಲ್ಲಿ ವರ್ಣಿಸೋಕ್ಕಾಗೋದಿಲ್ಲ ಆ ವೈಕುಂಠ ಲೋಕ ಹೇಗಿದೆ ಅಂತ ಹೇಳಿದ್ರೆ. ಒಬ್ಬೊಬ್ಬರಿಗೆ ಒಂದೊಂದು ಯೋಗಿಕ ಅನುಭವ ಆಗುತ್ತೆ. ವಿವೇಕಾನಂದರಿಗೆ ಜ್ಯೋತಿ ಮುಖಾಂತರ ದರ್ಶನ ಆಯಿತು, ಅಖಂಡ ಜ್ಯೋತಿ ದರ್ಶನ ಆಯಿತು. ತಮ್ಮ ಶರೀರವೇ ಅದರಲ್ಲಿ ಮುಳುಗಿ ತೇಲ್ತಿರುವಂಥ ಅನುಭವ ಆಯಿತು ಆ ಬೆಳಕಲ್ಲಿ. ಆಗ ಪರಮಹಂಸರು ಕರೆದು ನಿನಗೆ ವೈಕುಂಠ ಲೋಕದ ದರ್ಶನ ಆಯಿತು ಅಂತ ಹೇಳ್ತಾರಂತೆ. ಹೀಗೆ ವೈಕುಂಠ ಅಂತ ಹೇಳಿದ್ರೆ ಏನಪ್ಪ, ಏನು ವೈಕುಂಠ ಏಕಾದಶಿ ಅಂದರೆ ಏನು ಅಂದರೆ ಯೋಗಿಕ ಪರವಾದ ಈ ಅರ್ಥ. ನಮ್ಮ ಶರೀರದಲ್ಲಿ ಆ ಸುಷುಮ್ನಾ ಮಾರ್ಗ ಅನ್ನೋದು ಯಾರು ಸಾಧನೆ ಮಾಡ್ತಾರೆ ಅವ್ರಿಗೆ ಆ ಮಾರ್ಗ ತೆರೆದುಕೊಳ್ಳುವಂಥ ಸಂಭವ ಈ ದಿವಸ. ಸುಷುಮ್ನಾ ಮಾರ್ಗ ಅದೇ ವೈಕುಂಠ ದ್ವಾರ. ಈ ಋಷಿಗಳು ಇದನ್ನೆಲ್ಲ ಮಾಡಿದ್ದಾರೆ. ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಇದರ ಅನುಭವ ಪ್ರತಿಯೊಬ್ಬರಿಗೂ ಆಗಲಿ ಅಂತ. ಈ ದಿವಸ ಯಾರು ಭಗವಂತನ ದರ್ಶನ ಮಾಡ್ತಾರೆ, ಮಹಾವಿಷ್ಣುವಿನ ದರ್ಶನ ಯಾರು ಮಾಡ್ತಾರೆ, ತುಳಸಿಯಿಂದ ಅವನನ್ನು ಪೂಜಿಸ್ತಾರೆ, ಅವನ ಸಹಸ್ರನಾಮ ಅಷ್ಟೋತ್ತರ ಈ ಮಂತ್ರ ವೈಕುಂಠ ನಾರಾಯಣಾಯ ನಮಃ ಈ ಮಂತ್ರನ ಯಾರು ಜಪ ಮಾಡ್ತಾರೆ ಅವರಿಗೆಲ್ಲ ಏನೋ ಒಂದು ಅಲೌಕಿಕ ಅನುಭವ ಆಗೇ ಆಗುತ್ತೆ. ಅದನ್ನು ಪ್ರಾಮಾಣಿಕವಾಗಿ ಸಾಧನೆ ಮಾಡಬೇಕು. ಅಲೌಕಿಕ ಅನುಭವಗಳಾಗೋದು ಪರ್ವ ದಿವಸಗಳಲ್ಲೇ, ಇಲ್ಲ ಪರ್ವ ದಿವಸದ ಹಿಂದಿನ ದಿವಸ ಬೆಳಗಿನ ಜಾವದಲ್ಲಿ ಅಥವಾ ಆವತ್ತಿನ ದಿವಸ ಎಲ್ಲರಿಗೂ ಸ್ವಪ್ನದ ಮುಖಾಂತರವೋ ಧ್ಯಾನದ ಮುಖಾಂತರವೋ ಭಗವಂತ ತನ್ನ ಅಸ್ತಿತ್ವವನ್ನು ಸಾಬೀತು ಮಾಡ್ತಾನೆ. ನೋಡಪ್ಪ ನಾನು ಇದ್ದೀನಿ ಅನ್ನೋದನ್ನು ತೋರಿಸ್ಕೊಳ್ಳೋದೆ ಈ ಪರ್ವಕಾಲಗಳು. ಈ ಪರ್ವಕಾಲಗಳಲ್ಲಿ ಅವನು ತನ್ನ ಅಸ್ತಿತ್ವವನ್ನು ಎಲ್ಲರಿಗೂ ಉಂಟು ಮಾಡಿಕೊಡ್ತಾನೆ. ಆ ಅನುಭವನ ಎಲ್ಲರಿಗೂ ಉಂಟು ಮಾಡಿಕೊಡ್ತಾನೆ.